ನನ್ನ ತೆರಿಗೆ ನನ್ನ ಹಕ್ಕು ಮಟ್ಟದ ಅಭಿಯಾನ ಕೂಡ ಆರಂಭವಾಗಿದೆ. ಕನ್ನಡಿಗರು ಪ್ರಮುಖವಾಗಿ ಅಭಿಯಾನ ಶುರು ಮಾಡಿದ್ದಾರೆ. ಹೌದು, ಯಾಕೆಂದರೆ ರಾಷ್ಟ್ರದಲ್ಲಿ ಒಂದು ಪದ್ಧತಿ ಇದೆ. ನಮ್ಮ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಒಕ್ಕೂಟದ ವ್ಯವಸ್ಥೆ ಅಂತ ಕರಿತೀವಿ ನಾವು. ಫೆಡ್ರಲ್ ಸ್ಟ್ರಕ್ಚರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆಯುವಾಗ ವಿ ನೀಡ್ ಎ ಸ್ಟ್ರಾಂಗ್ ಸೆಂಟರ್, ಅಟ್ ದಿ ಸೇಮ್ ಟೈಮ್ ವಿ ನೀಡ್ ಎ ಸ್ಟ್ರಾಂಗ್ ಸ್ಟೇಟ್ ಆ್ಯಂಡ್ ದಿ ಸ್ಟೇಟ್ ಮಸ್ಟ್ ಹ್ಯಾವ್ ಎ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ಈಚ್ ಅದರ್ ಅಂತೇಳಿ ಸಂವಿಧಾನದಲ್ಲೇ ಬರೆದಿದ್ದಾರೆ. ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಭಾಷಣ ಕೇಳಿದ್ರೆ ಫಸ್ಟ್ ಹೇಳೋದೇ ಅವರದು ವಿ ನೀಡ್ ಎ ಸ್ಟ್ರಾಂಗ್ ಸೆಂಟರ್ ಅಂತ. ಯಾಕೆಂದರೆ ನಮ್ಮನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಹೋಗಬೇಕು ಸೆಂಟ್ರು ಅಂತ. ನಾವು ಹಣಕಾಸಿನ ಒಂದು ವಿಚಾರದಲ್ಲಿ ಅವತ್ತಿಗೆ ಮಾಡಿದಂಥ ಪ್ಲ್ಯಾನಿಂಗ್ ಕಮಿಷನ್ನು ಪ್ರತಿ ವರ್ಷ ಅಲೊಕೇಶನ್ ಮಾಡೋರು. ಪ್ಲ್ಯಾನಿಂಗ್ ಕಮಿಷನ್ನವರು ಅಲೊಕೇಶನ್ ಮಾಡೋರು, ಇಷ್ಟು ಪರ್ಸೆಂಟೇಜು ನಮ್ಮ ಟ್ಯಾಕ್ಸ್ನಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಅದನ್ನು ಮಾಡಿ ಇಟ್ಬಿಟ್ಟಿದ್ದಾರೆ. ಅದೇನು ಹೊಸದಾಗಿ ಯಾರೂ ಏನು ಮಾಡಬೇಕಾಗಿಲ್ಲ. ನಾವು ಈಗ GST ಬಂದ ಮೇಲೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ನು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಕರ್ನಾಟಕ. ದಟ್ ಮೀನ್ಸ್ ಇಟ್ಸ್ ಎ ವೈಬ್ರೆಂಟ್ ಎಕಾನಮಿ ಆಫ್ ದಿ ಸ್ಟೇಟ್. ಮಹಾರಾಷ್ಟ್ರ ದೊಡ್ಡ ಸ್ಟೇಟು, ಮಹಾರಾಷ್ಟ್ರದಲ್ಲಿ ಬಾಂಬೆ ಇದೆ, ಎಂಟೈರ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಹಾಗಾಗಿ ಮಹಾರಾಷ್ಟ್ರ ನಂಬರ್ 1 ಸ್ಥಾನದಲ್ಲಿದೆ. ನಾವು ಏನು ಕರ್ನಾಟಕ ಕೂಡ ಇವತ್ತು 2ನೇ ಸ್ಥಾನದಲ್ಲಿದ್ದೇವೆ. ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ ಆಗಬೇಕಲ್ಲ, ನಮ್ಗೆ ವಾಪಸ್ ಕೊಡಬೇಕಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ. ಆ ಕಾನೂನು ಪ್ರಕಾರ ಕೊಡಬೇಕು, ಕೊಡಲಿಲ್ಲ. ಅದನ್ನು ನಾವು ಕೇಳ್ತಾ ಇದ್ದೀವಿ. ಒಂದು. ಎರಡನೇದು, ಬರಗಾಲ ಬಂತು, ನಮಗೆ ನಷ್ಟ ಆಗಿದೆ, 35,000 ಕೋಟಿ ನಷ್ಟ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೀವಿ. ಆದರೆ ನಾವು ಅಷ್ಟು ಕೇಳಿಲ್ಲ, 18,000 ಕೋಟಿ ರೂಪಾಯಿನ ಕೇಳಿದ್ದೇವೆ. 18,000 ಕೋಟಿನಲ್ಲಿ ₹1 ಕೊಡಲಿಲ್ಲ ಅಂದರೆ ಹೇಗೆ ಸ್ಟೇಟು ಸೆಂಟರ್ದು ರಿಲೇಷನ್ಶಿಪ್ ಇರುತ್ತೆ ಹೇಳಿ. ಅದಕ್ಕೆ ನಾವು ಇವಾಗ ಡೆಲ್ಲಿಗೆ ಹೋಗಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೀಬೇಕು ಅಂತೇಳಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಅವರ ಗಮನವನ್ನು ಸೆಳೀಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾ. ಯಾಕೆಂದರೆ ನಾವು ನಮ್ಮ ಸಚಿವರು ಹೋಗಿ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ, ಗೃಹ ಸಚಿವರನ್ನು ಭೇಟಿ ಮಾಡಿ ಬಂದರೂ ಕೂಡ ಅವರು ಇಲ್ಲಿವರೆಗೂ ನಮಗೆ ಕೊಟ್ಟಿಲ್ಲ. NDRFನಲ್ಲಿ ನಮಗೆ ಬರಬೇಕು ಇಂತಿಷ್ಟು ಪರ್ಸೆಂಟೇಜ್ ಅಂತ NDRFಲ್ಲಿ ಕೊಡ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ, ಅದನ್ನು ಕೂಡ ಕೊಟ್ಟಿಲ್ಲ. ಮತ್ತು ಹೇಗೆ ಸರ್ಕಾರಗಳನ್ನು ನಡೆಸಬೇಕು? ಅದಕ್ಕಾಗಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಇವತ್ತು ಮಾಧ್ಯಮದ ಮುಂದೆ ಇದನ್ನೆಲ್ಲ ಹೇಳ್ತಾರೆ.